ಛತ್ರಪತಿ ಶಿವಾಜಿ ಮಹಾರಾಜ ಕರ್ನಾಟಕಕ್ಕೆ ಇವರಿಗಿರುವ ಸಂಬಂಧ ಏನು ಗೊತ್ತಾ? ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಕರ್ನಾಟಕದ ಸಂಬಂಧ ಅತ್ಯಂತ ಮಹತ್ವದಾಗಿದೆ. ಅವರ ಸಾಮ್ರಾಜ್ಯ ವಿಸ್ತರಣೆಯೊಂದಿಗೆ ಕರ್ನಾಟಕದ ಹಲವು ಭಾಗಗಳಿಗೂ ಅವರ ಪ್ರಭಾವ ವಿಸ್ತರಿಸಿದರು. ಕರ್ನಾಟಕದ ರಾಜರು, ಪ್ರಜೆ, ಸೇನಾನಿಗಳು ಮತ್ತು ಕೆಲವು ಪ್ರಮುಖ ಕೋಟೆಗಳೊಂದಿಗೆ ಶಿವಾಜಿಯು ಹೊಂದಿದ ನಂಟು ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಶಿವಾಜಿಯ ಮೂಲ ಕರ್ನಾಟಕ. ಶಿವಾಜಿಯ ವಂಶ ಪರಶುರಾಮಂದ್ರು ಮತ್ತು ಕರ್ನಾಟಕದ ಮೂಲ ಭೋಸಲೆ ಕುಲದಿಂದ ಬಂದಿತ್ತು. ಶಿವಾಜಿಯ ಪಿತೃಪೂರ್ವಜರು ದಕ್ಷಿಣ ಭಾರತದಿಂದ ಮಹಾರಾಷ್ಟ್ರಕ್ಕೆ ಸ್ಥಳಾಂತರವಾಗಿದ್ದರು. ಶಿವಾಜಿಯ ತಂದೆ ಶಹಾಜಿ ರಾಜೆ ಭೋಸಲೆ ಬೆಂಗಳೂರು ಮತ್ತು ತಮಿಳುನಾಡು ಭಾಗದಲ್ಲಿ ಆಡಳಿತ ನಡೆಸಿದ್ದರು. ಕರ್ನಾಟಕದಲ್ಲಿ ಶಿವಾಜಿಯ ಸೇನಾ ಚಟುವಟಿಕೆಗಳು. ಶಿವಾಜಿಯ ಮಹಾರಾಜರು 1678ರಲ್ಲಿ ಕರ್ನಾಟಕದ ವಿವಿಧ ಭಾಗಗಳನ್ನು ಗೆದ್ದುಕೊಂಡರು. ತಮ್ಮ ದಕ್ಷಿಣ ಯಾತ್ರೆಯಲ್ಲಿ ಬೆಲ್ಲಾರಿ, ಗದಗ, ಧಾರವಾಡ, ಬೀದರ್, ಗುಲ್ಬರ್ಗ, ಕಲಬುರ್ಗಿ, ಗೋಕಾಕ್, ಬಾದಾಮಿ ಮತ್ತು ತುಂಗಭದ್ರಾ ಪ್ರದೇಶಗಳಲ್ಲಿಯೂ ತಮ್ಮ ಪ್ರಭಾವವನ್ನು ವಿಸ್ತರಿಸಿದರು. ಶಿವಾಜಿ ಮಹಾರಾಜ 1677ರಲ್ಲಿ ಶ್ರೀರಂಗಪಟ್ಟಣದ ಒಡೆಯರ್ ರಾಜರ ಸಹಾಯದಿಂದ ಮೈಸೂರನ್ನು ಮುಟ್ಟಿದರು. ಮೈಸೂರು ರಾಜರು ಒಡೆಯರ್ ವಂಶ ಅವರೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿದರು. ಗೋಜೋನ್ ಮತ್ತು ಸೆಂಗೋಲ್ ಸಾಮ್ರಾಜ್ಯ 1677, 1678. 1677ರಲ್ಲಿ ಶಿವಾಜಿ ಮಹಾರಾಜರು ದಕ್ಷಿಣ ಯಾತ್ರೆ ಕೈಗೊಂಡು ಕರ್ನಾಟಕ ಮತ್ತು ತಮಿಳುನಾಡಿನ ಭಾಗಗಳನ್ನು ನಿಯಂತ್ರಣಕ್ಕೆ ತಂದರು. ಶಿವಾಜಿ ಮಹಾರಾಜರು ತಮಿಳುನಾಡಿನ ತಂಜಾವೂರು ಗೆದ್ದುಕೊಂಡು ತಮ್ಮ ಸಹೋದರ ವೆಂಕಟಜಿ ಭೋಸಲೆಗೆ ಆಡಳಿತ ಹಸ್ತಾಂತರಿಸಿದರು. ಈ ರೀತಿ ಭೋಸಲೆ ವಂಶದ ಒಂದು ಶಾಖೆ ತಂಜಾವೂರಿನಲ್ಲಿ ಸ್ಥಾಪಿತವಾಯಿತು. ಅದು 1855ರವರೆಗೆ ನೆಲೆಸಿತ್ತು. ನೀವು ಈಗ ನೋಡಿದ್ದು ಶಿವಾಜಿ ಮಹಾರಾಜರ ಕರ್ನಾಟಕದ ನಂಟು. ಇದೊಂದು ಚಿಕ್ಕ ಕಥೆಯಾಗಿದೆ. ಆದರೆ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಲಿಕ್ಕೆ ಕೂತ್ರೆ ಪುಟಗಳೇ ಸಾಲದು, ಮಾತುಗಳೇ ಸಾಲದು. ಹೀಗಾಗಿ ನಾವು ನಮ್ಮ ಚಿಕ್ಕ ವಿಡಿಯೋದಲ್ಲಿ ಎಷ್ಟು ಹೇಳಬಹುದು ಅಷ್ಟು ಹೇಳಿದ್ದೇವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಖಂಡಿತ ವಿಡಿಯೋಗೆ ಲೈಕ್ ಮಾಡಿರ್ತೀರ ಅನ್ಕೊಂತೀನಿ. ಮಾಡಿಲ್ಲ ಅಂದರೆ ಮಾಡಿ.